ಬಳ್ಳಾರಿಯ 36 ಜೀನ್ಸ್ ವಾಷಿಂಗ್ ಯೂನಿಟ್ ಸ್ಥಗಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯ ಬೆನ್ನಲ್ಲೇ ಸರ್ಕಾರ ಎಚ್ಚೆತ್ತುಕೊಂಡಿದೆ. 36 ಜೀನ್ಸ್ ಘಟಕ ಬಂದ್ ಆದೇಶ ತೆರವಿಗೆ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ. ಪರಿಸರಕ್ಕೆ ಹಾನಿಯ ನೆಪವೊಡ್ಡಿ ಜೀನ್ಸ್ ವಾಷಿಂಗ್ ಘಟಕಕ್ಕೆ ಬೀಗ ಹಾಕಲಾಗಿತ್ತು. ಜೀನ್ಸ್ ಉದ್ಯಮದ ಮೇಲೆ ಸರ್ಕಾರ ಬರೆ ಅಂತ ಹೇಳಿ ವರದಿಯನ್ನ ಪ್ರಸಾರ ಮಾಡಿತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್. ಈ ವರದಿಯ ಬೆನ್ನಲ್ಲೇ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಜೀನ್ಸ್ ಉದ್ಯಮಕ್ಕೆ ಮರುಜೀವ ನೀಡೋದಕ್ಕೆ ಈಗ ಸರ್ಕಾರ ಮುಂದಾಗಿದೆ. ಕಾಮನ್ ಎಫಿಲೇಟೆಡ್ ಟ್ರೀಟ್ಮೆಂಟ್ ಪ್ಲಾಂಟ್ ನಿರ್ಮಿಸೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಜೀನ್ಸ್ ಉದ್ಯಮಿಗಳ ಜೊತೆಗೆ ಸಭೆಯನ್ನ ನಡೆಸಲಾಯಿತು. ಅದಾದ ನಂತರ ಸಿಎಂ ಸಿದ್ದರಾಮಯ್ಯ ಈ ತೀರ್ಮಾನವನ್ನು ತಗೊಂಡಿದ್ದಾರೆ. ಕಾಮನ್ ಎಫಿಲೇಟೆಡ್ ಟ್ರೀಟ್ಮೆಂಟ್ ಪ್ಲಾಂಟ್ಗೆ 22 ಕೋಟಿ ರೂಪಾಯಿ ಮಂಜೂರು ಮಾಡುವಂತ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಇನ್ನೆರಡು ತಿಂಗಳಲ್ಲಿ ಪ್ಲಾಂಟ್ ನಿರ್ಮಾಣ ಮಾಡೋದಕ್ಕೆ ಸರ್ಕಾರ ನಿರ್ಧಾರವನ್ನ ಮಾಡಿದೆ. ಹೀಗಾಗಿ ಬಳ್ಳಾರಿಯ ಜೀನ್ಸ್ ಉದ್ಯಮಕ್ಕೆ ಮರುಜೀವ ಕೊಡೋದಕ್ಕೆ ಈಗ ಸರ್ಕಾರ ನಿರ್ಧಾರವನ್ನ ಮಾಡಿದೆ. ಇನ್ನು ಈ ಜೀನ್ಸ್ ಘಟಕ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರು ವಾಕ್ಸಮರ ನಡೆಸಿದ್ದಾರೆ. ಜೀನ್ಸ್ ರಾಜಧಾನಿ ಮಾಡ್ತೀವಿ ಅಂತ ಹೇಳಿದವರಿಂದ ಜೀನ್ಸ್ ಘಟಕಕ್ಕೆ ಬೀಗ ಹಾಕಲಾಗಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳಿಕೆಯನ್ನು ಪ್ರಸ್ತಾಪಿಸಿ ಸೋಮಶೇಖರ್ ರೆಡ್ಡಿ ಟಾಂಗ್ ಕೊಟ್ಟಿದ್ದಾರೆ. ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ಹೇಳಿಕೆಗೆ ನಾರಾ ಭರತ್ ರೆಡ್ಡಿ ಕಿಡಿಕಾರಿದ್ದಾರೆ. ಕೊಟ್ಟ ಮಾತಿನಂತೆ ಬಳ್ಳಾರಿ ಜಿಲ್ಲೆಯಲ್ಲಿ ಜೀನ್ಸ್ ಪಾರ್ಕ್ ಮಾಡ್ತೀವಿ. ಬಳ್ಳಾರಿ ನಗರ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಭಾರತ್ ಜೋಡೋ ಯಾತ್ರದಲ್ಲಿ ರಾಹುಲ್ ಗಾಂಧಿ ಅವರು ಬಳ್ಳಾರಿಗೆ ಬಂದಿದ್ದರು. ಬಳ್ಳಾರಿಗೆ ಬಂದು ಮತ್ತು ಎಲೆಕ್ಷನ್ ಟೈಮ್ನಲ್ಲಿ ಕೂಡ ಬಂದು ಒಂದು ಆಶ್ವಾಸನೆ ಕೊಟ್ಟರು. ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದರೆ ಇಲ್ಲಿ ನಾವು ದೊಡ್ಡ ಜೀನ್ಸ್ ಒಂದು ಪಾರ್ಕ್ನ ಮಾಡ್ತೀವಿ ಅಂತ ಹೇಳಿದರು. ಈಗಾಗಲೇ 2.5 ವರ್ಷ ಆಯಿತು ಜೀನ್ಸ್ ಪಾರ್ಕ್ ಇಲ್ಲಿವರೆಗೆ ಅದನ್ನ ಬಗ್ಗೆ ಆಲೋಚನೆ ಕೂಡ ಮಾಡ್ತಾ ಇಲ್ಲ ಅಂತ ಅನಿಸುತ್ತೆ ನನಗೆ. ಮತ್ತು ಎಂ ಬಿ ಪಾಟೀಲ್ ಸ್ಟೇಟ್ಮೆಂಟ್ ನೋಡಿದ್ರೆ ರಾಹುಲ್ ಗಾಂಧಿ ಅವರು ಟೈಮ್ ಕೊಡ್ತಾ ಇಲ್ಲ, ಟೈಮ್ ಕೊಟ್ಟರೆ ಜೀನ್ಸ್ ಪಾರ್ಕ್ನ ಬಂದು ಉದ್ಘಾಟನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೀವು ಲ್ಯಾಂಡ್ ಅಕ್ವೈರ್ ಮಾಡಿಕೊಂಡು ಲ್ಯಾಂಡ್ ಕೊಡೋದು ಮಟ್ಟಕ್ಕೆ ಯಾವುದು ಇದು, ಲ್ಯಾಂಡ್ ತೊಗೊಳ್ಳೋದು ಒಂದು ರೇಟಿಗೆ, ಅದನ್ನು ಜೀನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಬರ್ತೀವಿ ಅಂತ ಹೇಳಿದರೆ ಅವರಿಗೆ ಡಬಲ್ ಇದರಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಅವರು ಹಿಂಜರಿತಾ ಇದ್ದಾರೆ. ಈ ಥರ ಒಂದು ಜೀನ್ಸ್ ಇಂಡಸ್ಟ್ರಿ ಪರಿಸ್ಥಿತಿ ಬಳ್ಳಾರಿಯಲ್ಲಿ ಹೇಗಿದೆ. ಈ ಜೀನ್ಸ್ ಯೂನಿಟ್ಸ್ನ ಪ್ರತಿಯೊಂದನ್ನು ಕೂಡ ಗಂಭೀರವಾಗಿ ತಗೊಂಡು ಆದಷ್ಟು ಬೇಗ ಜೀನ್ಸ್ ಹಬ್ನ ನಾವು ಪ್ರಯತ್ನ ಮಾಡಿ ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ ಇರುವಂಥ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ನಾನು ಈ ಮೂಲಕ ತಮ್ಮ ಮೂಲಕ ನಾನು ಕೋರ್ಕೊಳ್ತಾ ಇದ್ದೆ. ಭಾರತ್ ನಮಗಿನ್ನ ಜೀನ್ಸ್ ಬಿಸ್ನೆಸ್ಸನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡ್ಕೋಬೇಕಂತ ಯಾರಿಗೂ ಉದ್ದೇಶ ಇದ್ದರೆ, ನಿಮ್ಗೊಂದು ನೆನಪಿದೆ, ನಮ್ಮ ರಾಹುಲ್ ಗಾಂಧಿ ಅವರು ಸಾಹೇಬರು ಬಳ್ಳಾರಿಗೆ ಬಂದಾಗ ಒಂದು ಜೀನ್ಸ್ ಪಾರ್ಕನ್ನು ಇಂಡಿಯಾದಲ್ಲಿ ಮಾಡ್ತೀನಿ 5,000 ಕೋಟಿ ರೂಪಾಯಲ್ಲಿ ಅಂತೇಳಿ ಅವರು ಹೇಳಿದ್ರು. ಅದೇ ರೀತಿಯಲ್ಲಿ ಇವಾಗ ಒಂದು 150 ಎಕರೆಯನ್ನು ಅವಾಗೆ ನಾವು ಒಂದು ಲ್ಯಾಂಡ್ ಅಕ್ವಿಸಿಷನ್ ಅನ್ನು ಮಾಡ್ಕೊಂಡಿದ್ವಿ. 150 ಎಕರೆ ಬಿಟ್ಟು ಇನ್ನೊಂದು 400 ಎಕರೆ ಲ್ಯಾಂಡ್ ಅಕ್ವಿಸಿಷನ್ ಮಾಡಿಕೊಂಡು ಒಂದು 400 ಎಕರೆಯಲ್ಲಿ 600 ಎಕರೆಯಲ್ಲಿ ಸಂಜೀವನ ಕೋಟೆ ಹತ್ರ ನಾವು ಜೀನ್ಸ್ ಪಾರ್ಕ್ ಅನ್ನು ಮಾಡ್ಕೊಂಡಿದ್ವಿ. ಅದಕ್ಕೆ ಆಲ್ರೆಡಿ ಪೂರ್ವ ಸಿದ್ಧತೆಗಳೆಲ್ಲ ನಡೆದಿದೆ. ಆದಷ್ಟು ಬೇಗ ನಮ್ಮ ರಾಹುಲ್ ಗಾಂಧಿ ಸಾಹೇಬರು, ಮುಖ್ಯಮಂತ್ರಿ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳು, ನಮ್ಮ ನಾಗೇಂದ್ರಣ್ಣವರು, ನಾಸಿರಣ್ಣವರು ಎಲ್ಲ ಬಂದು ಭೂಮಿ ಪೂಜೆಯನ್ನು ನೋಡು ಭಾರತ ದೇಶ ತಿರುಗಿ ನೋಡೋಂಥ ಜೀನ್ಸ್ ಪಾರ್ಕನ್ನು ಬಳ್ಳಾರಿಯಲ್ಲಿ ನಾವು ಮಾಡ್ಕೊಂತಿದ್ದೀವಿ ಅತಿ ಶೀಘ್ರದಲ್ಲಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾರೇ ಆದರೂ ನಮ್ಮ ಜೀನ್ಸ್ ಉದ್ಯಮದಾರರು ಅದರಲ್ಲಿ ಇವೇನು ಸಂಜೀವನ ಕೋಟೆಯಲ್ಲಿ ಮಾಡ್ತಿದ್ದೀರಿ, ನಾವು ಅದರಲ್ಲಿ ಇನ್ನೂ ಅಪ್ಗ್ರೇಡೇಷನ್ ಹೋಗ್ತೀವಿ ಅಂತಂದರೆ ಅವ್ರಿಗೆಲ್ಲ ನಿವೇಶನಗಳು ಕೊಡಿಸೋ ಜವಾಬ್ದಾರಿ ಕೂಡ ನಮ್ಮದು, ನಮ್ಮ ಅಣ್ಣವರಾದಂಥ ನಾಗೇಂದ್ರ ಅನ್ನೋದು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ. ಹಳೆಯದಾಗಿ ನಮ್ಮ ಬಳ್ಳಾರಿಯಲ್ಲಿ ಏನು ಜೀನ್ಸ್ ಬಿಸ್ನೆಸ್ ಅನ್ನು ಮಾಡ್ಕೊಂತಿದ್ರು ಅವ್ರಿಗೋಸ್ಕರ ಒಂದು 25% ಸಬ್ಸಿಡಿಯನ್ನು ಕೂಡ ನಾವು ಅವ್ರಿಗೋಸ್ಕರ ಮಾಡ್ಕೊಂತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.